ಗುರುಗಳು ಮಾರ್ಗದರ್ಶನ ಮಾಡಿದಲ್ಲಿ ಆ ಗುರಿ ಮುಟ್ಟುವ ಜವಾಬ್ದಾರಿ ನಮ್ಮದಿದೆ. ಅದನ್ನ ಪ್ರಯತ್ನ ಮಾಡಬೇಕು, ಮಾಡ್ತೀರಾ ಅಂತ ನನಗೆ ಅನಿಸ್ತಾ ಇದೆ. RP ಕುಲಕರ್ಣಿ ಅವರು, ಸುರೇಶ್ ಕನ್ನೂರವರು ಈ ಒಂದು ಗುರುಗಳ ಸಂದೇಶವನ್ನ ಮುಂದಿನ ವರ್ಷ 300 ಹುಡುಗರುಗಳದ್ದು ಕಾರ್ಯಕ್ರಮ ಆಗಬೇಕು ಅಂದ್ರೆ ವಾರ್ಷಿಕೋತ್ಸವ ಒಂದು ದಿವಸ ಮಕ್ಕಳ ಕಾರ್ಯಕ್ರಮನೇ ನೀವು ಮಾಡಬೇಕು ಅನ್ನೋದೊಂದು ಗುರುಗಳಿಗೆ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅವರೂ ಸಹ ನಮ್ಮ ಮುಂದಿನ ವರ್ಷದ ಕಾರ್ಯಕ್ರಮಕ್ಕೆ ಇದ್ದು ಆ ಮಕ್ಕಳ ಕಾರ್ಯಕ್ರಮಗಳನ್ನು ಕೂಡ ಅವಲೋಕಿಸಿ ಅವರಿಗೆ ಅನುಗ್ರಹಿಸಲಿ ಅಂತ ಕೇಳಿಕೊಳ್ತಾ, ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ಬಂದಿರತಕ್ಕಂಥ ಯತಿದ್ವಯರಿಗೆ ನಿಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು, ಸಾಷ್ಟಾಂಗ ನಮನಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ನಮ್ಮಿಂದ ಗುರುಗಳಿಗೆ ಬಹಳಷ್ಟು ನಾವು ತೊಂದರೆಯನ್ನು ಮಾಡಿದ್ದೇವೆ. ಬೆಳಗ್ಗಿಂದ ಸಾಯಂಕಾಲ ತನಕ ಈ ವಾರ್ಷಿಕೋತ್ಸವದಲ್ಲಿ ನೂರಾರು ಜನರಿಗೆ, 400-300 ಜನರುಗಳಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡುವುದಷ್ಟು ಸುಲಭವಾದಂಥ ಕಾರ್ಯವಲ್ಲ. ಅಂತಹ ಕಾರ್ಯವಿದ್ದರೂ ಸಹ ಯಾವುದೇ ಒಂದು ವಿಚಾರ ಮಾಡದೆ ಬರ್ತೀವಿ ಅಂತ ಹೇಳಿ ಬಂದು 3 ವರ್ಷ ಸತತವಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಪೂಜ್ಯ ಶ್ರೀಗಳವರಿಗೆ ಮತ್ತು ವೀರೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಹೃದಯ ತುಂಬಿದ ನಮನವನ್ನು ಸಲ್ಲಿಸೋಣ. ಜೈಕಾರ ಹೇಳುವುದರ ಮೂಲಕ ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಕಾರ್ಯಕ್ರಮ ಇನ್ನು ಮುಂದುವರಿಯುತ್ತದೆ. ಶ್ರೀಗಳವರಿಗೆ ನಾವು ಇಲ್ಲಿಂದ ಬಿಟ್ಕೊಡ್ತಾ ಇದ್ದೇವೆ. ಇನ್ನು ಯಾರು ಕೂಡ ಹೋಗಬಾರ್ದು. ಈ ಒಂದು ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರ ಅನುಗ್ರಹ ಸಂದೇಶವನ್ನ ಕೇಳಲು ಕಾತರರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಆ ಅನುಗ್ರಹ ಸಂದೇಶ ಕೇಳುವ ಒಂದು ಅವಕಾಶ ಸಿಗುವ ಮುನ್ನ ಗುರುಗಳಿಗೆ ಈ 3 ಸಂಸ್ಥೆಗಳ ಪರವಾಗಿ ಗೌರವ ಸಮರ್ಪಣೆಯನ್ನ ಸುರೇಶಾಚಾರ್ಯ ಕನ್ನೂರವರು ಮಾಡಬೇಕಂತ ಈ ಒಂದು ಸಂಘದ ಅಡ್ಮಿನ್ಗಳಾಗಿರ್ತಕ್ಕಂಥ RP ಕುಲಕರ್ಣಿ, ಸುರೇಶ್ ಅವರು, ರಾಧಿಕಾ ಮೇಡಮ್ ಅವರು ಹೋಗಿ